ಸ್ನೇಹಿತರೆ ನಮಸ್ಕಾರ. ಇವತ್ತೊಂದು ಹೊಸ ವಿಚಾರದ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಸಾಕಷ್ಟು ವರ್ಷಗಳಿಂದ ನನ್ನ ವಾಟ್ಸಪ್ಪಿಗೆ ಆಗಾಗ ಒಂದು ಹಾವಿನ ಫೋಟೋ ಬಂದು ಬೀಳ್ತಾ ಇರ್ತದೆ. ಆ ಜನರು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಸರ್, ಇದು ಹಾವು ನೋಡಿ, ಇದು ಯಾವ ಹಾವು, ಇದು ಕೃಷ್ಣ ಸರ್ಪ ಅಂತ ಹೇಳ್ತಾರೆ, ಇದು ಕೃಷ್ಣ ಸರ್ಪ ಹೌದಾ ಅಂತೆಲ್ಲ ಪ್ರಶ್ನೆಗಳು ಬರ್ತಾ ಇರ್ತವೆ. ಒಂದು 4 ವರ್ಷದ ಹಿಂದೆ ನಾನು ಫೇಸ್ಬುಕ್ಕಲ್ಲೂ ಈ ಬಗ್ಗೆ ಒಂದು ಲೇಖನವನ್ನು ಬರೆದಿದ್ದೆ. ನಿಮಗೆ ಅದು ಗೂಗಲಲ್ಲೂ ಸಿಗ್ತದೆ, ನನ್ನ ಫೇಸ್ಬುಕ್ಕಲ್ಲೂ ಸಿಗುತ್ತೆ. ಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈಗ ಈ ಪ್ರಶ್ನೆಗಳನ್ನು ನಿನ್ನೆ ಕೂಡ ಒಬ್ಬರು ನನಗೆ ಇದು ಮಾಡಿ ಫೋಟೋ ಹಾಕಿ ಕೇಳಿದರು. ಅವರು ಅದನ್ನು ಕೊಂಡು ಹೋಗಿ 2-3 ಜನರ ಹತ್ರ ತೋರಿಸಿದ್ರು. ಹೆಚ್ಚಿನವರು ಕೃಷ್ಣ ಸರ್ಪ ಅಂತ ಹೇಳಿದ್ರು. ಅದರಲ್ಲಿ ಒಬ್ಬರು ಮಾತ್ರ ಅದು ಕೃಷ್ಣ ಸರ್ಪ ಅಲ್ಲ ಅಂತ ಹೇಳಿದರು. ಆದರೂ ಇವರಿಗೆ ಒಂದು ನಂಬಿಕೆ, ನಮ್ಮಲ್ಲಿ ನಾಗಾರಾಧನೆಯ ಒಂದು ಆಚರಣೆ ಇರೋದರಿಂದ ಕೃಷ್ಣ ಸರ್ಪ ಅನ್ನೋ ಒಂದು ಹಾವು ದೈವಿಕವಾಗಿ ಮನ್ನಣೆ ಪಡೆದಿದೆ. ಹಾಗಾಗಿ ಆ ಹಾವನ್ನು, ಸತ್ತ ಹಾವನ್ನು ಹಾಗೆ ಬಿಟ್ಟು ಬಿಡಬಾರ್ದು, ಅದಕ್ಕೆ ಸಂಸ್ಕಾರ ಮಾಡಬೇಕು ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಹುಟ್ಟಿಕೊಂಡಿರೋದ್ರಿಂದ ಸಾಮಾನ್ಯ ಜನರು ತುಂಬ ಹೆದರ್ತಾ ಇದ್ದಾರೆ ಈ ವಿಚಾರದಲ್ಲಿ. ಹಾಗಾಗಿ ನನಗೆ ನೂರಾರು ಫೋಟೋಗಳು ಬರ್ತಾ ಇರ್ತವೆ. ಈಗ ನೋಡಿ, ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ಈ ಹಾವನ್ನು ಸ್ಪಷ್ಟವಾಗಿ ಗುರುತಿಸ್ಕೊಳ್ಳಿ. ತಲೆ ಕಪ್ಪಾಗಿದೆ, ಒಂದು ಹಳದಿ ಅಥವಾ ಬಿಳಿ ಬಣ್ಣದ ಕಾಲರ್ ಇದೆ, ನಡು ನೆತ್ತಿಯಲ್ಲಿ 2 ಮಾರ್ಕ್ ಇದೆ. ಇಷ್ಟು ತಲೆಯ ಭಾಗವನ್ನೇ ಯಾರೋ ತಪ್ಪಾಗಿ ತಿಳಿದುಕೊಂಡು ಇದಕ್ಕೆ ಕೃಷ್ಣ ಸರ್ಪ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿದರೆ ವಿಜ್ಞಾನ ಲೋಕದಲ್ಲಿ ಈವರೆಗೆ ಕೃಷ್ಣ ಸರ್ಪ ಅನ್ನೊಂದು ಪ್ರಭೇದ ಅಥವಾ ಜಾತಿಯ ಹಾವು ಈವರೆಗೆ ಪತ್ತೆ ಆಗಿಲ್ಲ. ನಾಗರ ಹಾವಿನ ಮರಿಗೆ 1-2 ತಿಂಗಳ ಮರಿ ನೀಲವರ್ಣದಿಂದ, ಬೆಳಕಿಗೆ ನೀಲವರ್ಣದಿಂದ ಹೊಳೆಯೋದ್ರಿಂದ ಶ್ರೀಕೃಷ್ಣನ ಹೆಸರಲ್ಲಿ ಕೃಷ್ಣ ಸರ್ಪ ಅಂತ ಕರೆಯೋರಿದ್ದಾರೆ ನಮ್ಮಲ್ಲಿ. ಕನ್ನಡ ಪ್ರದೇಶಕ್ಕೆ ಹೋದರೆ, ನಮ್ಮ ಉಡುಪಿಯ ಕನ್ನಡ ಪ್ರದೇಶದಲ್ಲಿ ಕಾಳಿಂಗ ಸರ್ಪಕ್ಕೂ ಕೃಷ್ಣ ಸರ್ಪ ಅಂತ ಕರೀತಾರೆ. ಅದು ಬಿಟ್ಟರೆ ಕೃಷ್ಣ ಸರ್ಪ ಅನ್ನೋ ಒಂದು ಹಾವು ಈವರೆಗೆ ಪತ್ತೆ ಆಗಿಲ್ಲ. ಈ ಹಾವು, ಇದಕ್ಕೆ ಇಂಗ್ಲೀಷಲ್ಲಿ ಡ್ಯುಮೇರಿಲ್ಸ್ ಬ್ಲ್ಯಾಕ್ ಹೆಡ್ಡೆಡ್ ಸ್ನೇಕ್ ಅಂತ ಕರೀತಾರೆ. ಕನ್ನಡದಲ್ಲೂ ಡ್ಯುಮೇರಿಲ್ಸ್ ಕಪ್ಪು ತಲೆಯ ಹಾವು ಅಂತ ಕರೀತಾರೆ. ತುಳುವಲ್ಲೂ ಹೆಸರಿದೆ ಇದಕ್ಕೆ. ತುಳುವಲ್ಲಿ ಕೊಡ್ಯಾಣ ಅಂತ ಕರೀತಾರೆ. ಸಾಕಷ್ಟು ಕಡೆ ಇವುಗಳು ಹಗಲು ರಾತ್ರಿ ಸಂಚಾರ ಮಾಡ್ತಾ ಇರ್ತವೆ. ಮಿಲನ ಕಾಲ ಬಂದಾಗ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡೋದು ಕಂಡುಬರುತ್ತೆ. ಆವಾಗವಾಗ ಅಪಘಾತಕ್ಕೀಡಾಗುವುದು, ಈ ಪ್ರಾಣಿ ಪಕ್ಷಿಗಳ ಬಾಯಿಗೆ ಬಿದ್ದು ಘಾಸಿಗೊಳ್ಳುವುದು, ಆ ರೀತಿಯಾಗಿ ಸತ್ತು ಬಿದ್ದಾಗ ನಮ್ಮಲ್ಲಿ ಜನ ನೋಡಿ, ಇದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಮಾತ್ರ ಈ ಆಚರಣೆಯನ್ನು ಮಾಡ್ತಾರೆ. ಬೇರೆ ಕಡೆ ನೀವು ಉತ್ತರ ಕರ್ನಾಟಕ, ಉತ್ತರ ಕನ್ನಡದ ಆಚೆ ಹೋದರೆ ಅಥವಾ ಉತ್ತರ ಭಾರತದ ಆಚೆ ಹೋದರೆ ಈ ಆಚರಣೆ ಇಲ್ಲ. ಅವರಿಗೊಂದು ಹಾವಷ್ಟೇ ಇದು. ನಮ್ಮಲ್ಲಿ ಈ ರೀತಿಯ ಒಂದು ಭಯ ಹುಟ್ಟಿಕೊಂಡಿದೆ. ಆ ಭಯ ನಾವು ನಿವಾರಿಸ್ಕೊಳ್ಬೇಕು. ಯಾವುದೇ ಒಂದು ನಂಬಿಕೆಯನ್ನು ನಾವು ಪ್ರಶ್ನಿಸದೆ, ವಿಚಾರ ಮಾಡದೆ ನಂಬಿಕೊಂಡಾಗ ಅದು ಕುರುಡು ನಂಬಿಕೆ ಆಗಿ ಬಿಡ್ತದೆ, ಮೂಢನಂಬಿಕೆ ಆಗಿ ಬಿಡ್ತದೆ. ಹಾಗಾಗಿ ಯಾವ ವಿಚಾರವನ್ನು ನಾವು ನಂಬಬೇಕಾದರೆ ಪ್ರಶ್ನೆ ಮಾಡಬೇಕು, ವಿಚಾರ ಮಾಡಿಯೇ ನಂಬುವಂಥದ್ದು ನಾವು ಮಾಡೋದು ಒಳ್ಳೆಯದು. ಈ ಹಾವನ್ನು ಸ್ಪಷ್ಟವಾಗಿ ಗುರುಸ್ಕೊಳ್ಳಿ. ಎಲ್ಲೂ ಸಿಕ್ಕಿದ್ರು, ಇದು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಎಲ್ಲ ಕಡೆ ಸಿಗುವಂಥ ಹಾವಿದು. ಸಣ್ಣ ಹಾವು, ಸುಮಾರು 40-45 ಸೆಂಟಿಮೀಟರ್ ಉದ್ದ ಬೆಳೀತದೆ. ಅಂದರೆ 1-1.5 ಅಡಿ ಉದ್ದ ಬೆಳೆಯುವ ಹಾವು. ಈ ಹಾವು ಕಂಡ್ರೆ, ಒಂದು ವೇಳೆ ಕಂಡ್ರೆ ಯಾವುದೇ ಗಾಬರಿ ಆಗುವ ಅಗತ್ಯ ಇಲ್ಲ. ಅದನ್ನು ಅದರ ಪಾಡಿಗೆ ಬಿಟ್ಟು ಬಿಡಿ. ಸತ್ತರೆ, ಒಂದು ವೇಳೆ ಸತ್ತು ಸಿಕ್ಕಿದರೆ ಹಾವನ್ನು ತೆಗೆದುಕೊಂಡು ಹೋಗಿ, ನಿಮಗೆ ಗಾಬರಿ ಆಗೋದು ಬೇಡ. ನೀವು ಒಂದು ಇರುವೆಗಳ ಗೂಡಿನ ಮುಂದೆ ಇಟ್ಟು ಬನ್ನಿ. ಸಾವಿರಾರು ಇರುವೆಗಳಿಗೆ ಆಹಾರ ಆಗಿ ಬಿಡ್ತದೆ. ಸತ್ತು ಸಿಕ್ಕಿದರೆ ಬೇರೆ ಏನೂ ಮಾಡಬೇಕಾದ ಅಗತ್ಯ ಇಲ್ಲ. ನಾಗಾರಾಧನೆಗೆ ಒಳಪಡುವಂಥ ನಾಗರ ಹಾವಿಗೆ ನಾವು ಸಂಸ್ಕಾರ ಮಾಡೋದು ಎಷ್ಟು ಸರಿಯಾದ ವ್ಯವಸ್ಥೆಯೋ, ಇತರ ಜೀವಿಗೆ ನಾವು ಆ ರೀತಿ ಮಾಡಲಿಕ್ಕೆ ಹೋದಾಗ ಎಲ್ಲೋ ನಾವು ಎಡವುತ್ತಿದ್ದೀವಿ ಅಂತ ನಮಗೆ ಅನಿಸಬೇಕು. ಹಾಗಾಗಿ ಈ ಹಾವನ್ನು ಸರಿಯಾಗಿ ಪರಿಚಯ ಮಾಡಿಕೊಳ್ಳಿ. ಈ ವಿಡಿಯೋದಲ್ಲಿ ಸರಿಯಾದ ಮಾಹಿತಿ, ಚಿತ್ರ ಎಲ್ಲ ಇದೆ. ಆದಷ್ಟು ಜನರಿಗೆ ಶೇರ್ ಮಾಡಿ, ಅವರಲ್ಲೂ ಈ ಮೂಢನಂಬಿಕೆ ಹೋಗಲಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಚಾರದ ಬಗ್ಗೆ ಮಾತಾಡ್ತೇನೆ.